ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಲಾಗಲ್ಲಿ ನಮ್ಮ ಮನೆದು ಟಿ ವಿ ಕ್ಯಾಬಿನೆಟ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಪಿಕ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ಇದೇ ರೀತಿ ಮಾಡಿಸ್ಲಿಕ್ಕೆ ಹೇಳಿದ್ವಿ. ಇಂಟೀರಿಯರ್ ಅವ್ರಿಗೆ ಆಲ್ಮೋಸ್ಟ್ ಅದೇ ರೀತಿ ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ನಾವು PVC ಶೀಟ್ ಅಂತ ಹೇಳ್ಬಿಟ್ಟು ಇದನ್ನು ಇಲ್ಲಿಗೆ ಅಂಟಿಸಿದ್ದಾರೆ. ಮತ್ತು ಸ್ಟೆಪ್ ಬೈ ಸ್ಟೆಪ್ ಬಾಕ್ಸ್ಗಳ ಥರ ಮಾಡಿಬಿಟ್ಟು ಇಲ್ಲಿ ಏನು ಕಾಣಿಸ್ತಿದೆ, ಇದು ಎಲೆಕ್ಟ್ರಿಕಲ್ ವೈರೆಲ್ಲ ಲೈಟ್ ಬರಲಿಕ್ಕೆ ಅಂದರೆ ಸ್ಟ್ರಿಪ್ ಲೈಟ್ ಮಾಡ್ತಾರೆ, ಲೈನ್ ಥರ ಲೈಟ್ ಮಾಡ್ತಾರೆ. ನೆಕ್ಸ್ಟ್ ಇದು PVC ಶೀಟ್ ಬಂದುಬಿಟ್ಟು ಅಡ್ವಾನ್ಸ್ ಕಂಪ್ನಿದು. ನಾವು ತುಂಬ ಕಂಪ್ನಿಗಳು ನೋಡಿದ್ವು, ಎಲ್ಲ ವೆರೈಟಿ ಆಫ್ ಕಂಪ್ನಿ ಇದೆ. PVC ಶೀಟು, ಲ್ಯಾಮಿನೇಷನ್ ಶೀಟು, ಅಕ್ರಾಲಿಕಲ್ಲಿ ಅದರಲ್ಲಿ ಅಡ್ವಾನ್ಸ್ ಒಳ್ಳೆಯದು ಅಂತ ಹೇಳಿದರು. ಹಾಗಾಗಿ ನಾವು PVC ಶೀಟ್ನ ಅಡ್ವಾನ್ಸ್ ತೊಗೊಂಡ್ವಿ. ಆಲ್ಮೋಸ್ಟ್ ನಾವು ಲ್ಯಾಮಿನೇಟ್ಸು ಮತ್ತು ಅಕ್ರಾಲಿಕ್ ಶೀಟು, PVC ಶೀಟ್ ಎಲ್ಲ ಅಡ್ವಾನ್ಸ್ ಕಂಪ್ನಿದೇ ತೊಗೊಂಡಿದ್ದೀವಿ. ನೋಡಿ, ಆ ಪಿಕ್ಚರಲ್ಲಿ ಕಾಣಿಸೋ ಥರನೇ ಮಾಡ್ತಾಯಿದ್ದಾರೆ. ಇನ್ನು ಈ ಲೈನ್ ಬಂದಿದೆಯಲ್ಲ ರ್ಯಾಫ್ಟರು, ಅದನ್ನು ಎಂಡಿಂಗಲ್ಲಿ ಮಾಡಲಿಕ್ಕೆ ಖಾಲಿ ಜಾಗ ಬಿಟ್ಟಿದ್ದಾರೆ. ಈಗ ಏನು ನೋಡ್ತಿದ್ದೀರಾ ನೀವು, ಫ್ಲೇವುಡ್ ಖಾಲಿ ಇದೆ, ಅಲ್ಲಿಗೆ ರ್ಯಾಫ್ಟರ್ ಥರ ಬರುತ್ತೆ. ಅಂದರೆ ಲೈನ್ ಫ್ಲೇವುಡ್ ಥರ ಹಾಕ್ತಾರೆ, ಅದನ್ನು ಲಾಸ್ಟಿಗೆ ಮಾಡ್ತಾರಂತೆ ಪೇಂಟಿಂಗ್ ಎಲ್ಲ ಆಗಾದಮೇಲೆ. ಫಸ್ಟು ನೋಡಿ, ಈ ಸೈಡೆಲ್ಲ ಫ್ಲೇವುಡ್ನ ಕೂರಿಸ್ಕೊಂಡಿದ್ದಾರೆ, ಆಮೇಲೆ PVC ಶೀಟ್ನ ಅಂಟಿಸಿದ್ದಾರೆ. ನೆಕ್ಸ್ಟು ಡ್ರಾಯರ್ಸ್ ಅಷ್ಟೇ, ನಮಗಿಲ್ಲಿ ತುಂಬ ಸ್ಟೋರೇಜಿಗೂ ಸ್ಪೇಸ್ ಇದೆ. ಅಂದರೆ ಒಂದು 4-5 ಡ್ರಾಯರ್ ಬಂದಿದೆ, 5 ಬಂದಿದೆ. ಈ ಕಡೆ ಸೈಡ್ 2, ಆ ಕಡೆ ಸೈಡ್ 2, ಮತ್ತು ಮಿಡಲಲ್ಲಿ ಒಂದು. ಅಲ್ಲಿ ಗ್ಲಾಸ್ ಫಿಟ್ಟಿಂಗ್ ಮಾಡ್ತಾರೆ. ನೋಡಿ, ಓಪನ್ ಥರ ಬಿಟ್ಟಿದ್ದಾರಲ್ಲ, ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ ಮಿಡಲಲ್ಲಿ. ಮತ್ತು ಈ ಕಡೆಗೆ 2 ಬಂದಿದೆ. ಟೋಟಲು ನಮಗೆ 5 ಸ್ಟೋರೇಜ್ ಬಾಕ್ಸು ಬಂದಿದೆ. ಕಲರ್ ಕಾಂಬಿನೇಷನ್ನು ಅಷ್ಟೇ, ಮೇಲ್ಗಡೆಗೆ PVC ಶೀಟ್, ನಮ್ಮ ಟೈಲ್ಸ್ ಏನಿದೆ, ನಮ್ಮ ಮನೆದು ಟೈಲ್ಸ್ ಏನಿದೆ ಅದೇ ಕಲರ್ದು ಶೀಟ್ಸ್ ಹಾಕ್ಸಿದ್ದೀವಿ. ಅಂದರೆ ಕೆಳಗಡೆ ಸ್ವಲ್ಪ ಗಲೀಜಾಗುತ್ತೆ ಅಂತ ಎಲ್ಲ ಪ್ಲಾಸ್ಟಿಕ್ ಕವರ್ ಹಾಕಿದ್ದೀವಿ. ಅದು ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ, ಅಲ್ಲೇ ಸೈಡಲ್ಲಿ ಕಾಣಿಸ್ತಿದೆ ನೋಡಿ, ನಮ್ಮದು ಫ್ಲೋರ್ ಏನಿದೆ ಅದೇ ಥರ PVC ಶೀಟ್ ಹಾಕಿದ್ದೀವಿ. ಮತ್ತು ಇದಕ್ಕೆ ಪ್ಲೈವುಡ್ ಕಾಂಬಿನೇಷನ್, ಅಂದರೆ ಕಲ್ಲರು ವುಡ್ ಥರ ಬಾಕ್ಸ್ ಎಲ್ಲ ಬಂದಿದೆಯಲ್ಲ, ಅದೆಲ್ಲ ವುಡ್ ಕಲರು ಅದು. ಮತ್ತು ಈ ವೈಟ್ ಕಲರ್ ಕಾಂಬಿನೇಷನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಫಿನಿಶಿಂಗ್ ಆದಮೇಲೆ ಚೆನ್ನಾಗಿ ಕಾಣುತ್ತೆ. ಇನ್ನು ಫಿನಿಶಿಂಗ್ ಆಗಿಲ್ಲ. ಫಿನಿಶಿಂಗ್ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಸ್ಕ್ವೇರ್ ಟೈಪು ಬಾಕ್ಸು ಎಲ್ಲ ನೀಟಾಗಿ ಮಾಡಿದ್ದಾರೆ. ಈ ಬಾಕ್ಸ್ ನೋಡಿದರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ, ತುಂಬ ನೀಟಾಗಿ ಮಾಡಿದ್ದಾರೆ ವರ್ಕ್ ಎಲ್ಲ. ಇನ್ನು ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು. ರ್ಯಾಫ್ಟರ್ ಎಲ್ಲ ಹಾಕಾದ್ಮೇಲೆ ಇದೇನು ಕಾಣಿಸ್ತಿದೆ ನೋಡಿ ಶೀಟು, ಅದೇ ಥರ ನಮ್ಮದು ಟೈಲ್ಸ್ ಕೂಡ ನೋಡಿ ನೆಲದಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ. ನಮ್ಮದು ಟೈಲ್ಸು ಅದೇ ಥರ ಇದೆ. ಇಲ್ಲಿ ನಮ್ಮದು ಡೋರ್ ಬರುತ್ತೆ, ಅದು ಇಡನ್ ಡೋರ್ ಆಗುತ್ತೆ. ಅಲ್ಲಿ ರ್ಯಾಫ್ಟರ್ ಹಾಕಿ ಡೋರ್ ಮಾಡೋದ್ರಿಂದ ಅಲ್ಲಿ ನಮಗೆ ವಾಶ್ರೂಮ್ ಬರುತ್ತೆ ನಮ್ಮ ಮನೆದು. ಆ ವಾಶ್ರೂಮು ಐಡ್ ಆಗುತ್ತೆ, ಅಂದರೆ ವಾಶ್ರೂಮ್ ಇರುತ್ತೆ. ನಮಗೆ ಅಲ್ಲಿ ವಾಶ್ರೂಮ್ ಇದೆ ಅಂತ ಗೊತ್ತಾಗಲ್ಲ, ಡೋರ್ ತಕ್ಕೊಂಡು ಹೋದರೆ ಮಾತ್ರ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ರ್ಯಾಫ್ಟರ್ ಹಾಕಿ ಕ್ಲೋಸ್ ಮಾಡ್ತಾರೆ. ಮತ್ತು ಈ TV ಕ್ಯಾಬಿನೆಟ್ ನಿಮ್ಗೆ ಇಷ್ಟ ಆಯಿತಾ? ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ನಾನು ಇವಾಗ ಹೇಳಿದ್ನಲ್ಲ, ಇದೇ ನೋಡಿ ಬಾತ್ರೂಮ್ದು ಡೋರು. ಇಲ್ಲಿ ಹೈಡ್ ಮಾಡ್ತಾರೆ ಮತ್ತು ರ್ಯಾಫ್ಟರ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾರೆ, ಲೈನ್ ರ್ಯಾಫ್ಟರ್ ಥರ. ಇದೆಲ್ಲ ವೇಸ್ಟೇಜು, ಎಲ್ಲ ವೇಸ್ಟು ತುಂಬ ಉಳಿದಿದೆ. ಇವಾಗ ನೋಡಿ ಈ ಥರ ಕಾಣಿಸ್ತಿದೆ ನಮ್ಮದು TV ಕ್ಯಾಬಿನೆಟ್ಟು. ಫುಲ್ ಒಂದು ವಾಲ್ಗೆ ಫುಲ್ ಮಾಡಿಸಿದ್ದೀವಿ ನಾವು TV ಕ್ಯಾಬಿನೆಟ್ಟು. ಮತ್ತು ಇದು ಮೇಲ್ಗಡೆ ಸೀಲಿಂಗು, ಅಂದರೆ ಫಾಲ್ ಸೀಲಿಂಗ್ ಮಾಡಿಸಿದ್ದೀವಿ. ಇದು ಕೂಡ ಕಂಪ್ಲೀಟ್ ಆಗಿದೆ, ಬಟ್ ಪಟ್ಟಿ ಮಾಡಿಲ್ಲ. ಇದಿಷ್ಟು ನಮ್ಮದು TV ಕ್ಯಾಬಿನೆಟ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.